ಈಗಾಗಲೇ ಮೇಷ್ಟ್ರು ನರ್ತೇಳಿ ಚಂದ್ರಶೇಖರ್ ವರ್ಚುವಲಿ ರಿಲೀಸ್ ಮಾಡ್ತಾ ಟೀಸರನ್ನು ನಾನು ಆ್ಯಕ್ಚುಲಿ ಈಗ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ರಿಲೀಸ್ ಟೀಸರ್ ಆ್ಯಂಡ್ ಸ್ಮಾರ್ಟ್ ಸಿಟಿ. ಮತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ. ಪಂಡಿತಾ ಮ್ಯಾಮ್ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ. ಯಾಕಂದರೆ ಆ ಲೆವೆಲ್ಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಕಥೆ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತೊಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರಬೇಕಾಗತ್ತೆ. ಇನ್ನೊಬ್ಬರು ನಮಗೆ ಒಬ್ಬರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ದ ವರ್ಲ್ಡ್ ನೌನ್ ಸೈಕ್ಯಾಟ್ರಿಸ್ಟ್. ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ಲೆವೆಲ್ಗೂ ನಾವು ಡೀಟೇಲ್ಗೆ ಹೋದ್ವಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲಾಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೇ ಬೆಟರ್ ಅನ್ಸುತ್ತೆ. ಹೀಗೆ ಹೇಳಿದಾಗ ನಾನು ಯಾವುದೋ ಒಂದು ಮೊಹಿಂಜೋದಾನೋ ಹರಪ್ಪನೋ ಆ ಕಾಲದವಳು ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಈ ಥರ ಒಟ್ಟಿಗೆ ಎಲ್ಲರೂ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆ್ಯಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡೋಕ್ಕೆ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗುತ್ತೆ, ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್. ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನು ಹೀಗೆ ಹೇಳಬೇಕು, ಈ ವರ್ಡ್ನ ಇದೇ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನು ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು. ದ್ಯಾಟ್ ವೇ. ಹಾಗಾಗಿ ಈ ಪಾತ್ರ, ನನ್ನ ಪಾತ್ರ ಬಂದು ಸೈಕ್ಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನಗೆ ಒಂಥರದಲ್ಲಿ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ಅಂತ ಹೇಳಬಹುದು. ಯಾಕಂದರೆ ಮೊದಲನೇ ಸಾರಿ ಈ ಥರದ್ದು ಒಂದು ಪಾತ್ರ ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಡೈಲಾಗ್ ಹೇಳೋ ಥರ ಅಲ್ಲದೆ ಇದ್ರೂ ತುಂಬ ಒಂಥರ ವೆರಿ ಕ್ಯಾಶುವಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಸಚ್ ನೀವು ನೋಡ್ತಾ ಇರಬಹುದು, ಎಲ್ಲ ಹೊಸಬರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ. ತುಂಬ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡ್ಬೋದು. ಹಿ ಈಸ್ ಸೋ ವೆಲ್ ರೆಡ್. ಹೀಸ್ ಏನು ಮಾಡ್ತಾರೆ, ಏನು ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನಿಸುತ್ತೆ. ತುಂಬ ಬಹಳ ಸೊಗಸಾಗಿ ಬಂದಿದೆ. ಆ್ಯಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಫಸ್ಟ್ ಆಫ್ ಆಲ್ ನನಗೆ ಸಿನಿಮಾ ಮಾಡಬೇಕನ್ನೋ ಥಾಟ್ ಇರಲಿಲ್ಲ. ಬಟ್ ಇವರು ಮೇನ್ ರಂಗಭೂಮಿಯಿಂದ ಬಂದಿದ್ದು, ಅದೇನೋ ಗೊತ್ತಿಲ್ಲ, ಅವರಿಗೆ ಸಡನ್ನಾಗಿ ಕಥೆಗಳು ತುಂಬ ಬರೀತಾಯಿದ್ರು. ಅವರ ಬರವಣಿಗೆ ತುಂಬ ಚೆನ್ನಾಗಿದೆ ನಾನು ನೋಡಿರೋ ಪ್ರಕಾರ, ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬ ಕಥೆಗಳು ತುಂಬ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದು ಸರಿ ಇಲ್ಲ, ನನಗಿರೋದೊಂದು ಲೈಫ್ ಏನಾದ್ರು ಮಾಡಬೇಕು, ಇದು ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು, ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನು ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ, ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳು ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿದ್ದಾರೆ, ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತೊಗೊಂಡ್ಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡಬೇಕಾಯಿತು.
ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದರೆ ಈ ಕ್ಯಾರೆಕ್ಟರಿಂದ. ಅಂದರೆ ಅದರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದರೆ ನಾನು ರಂಗಭೂಮಿ ಕಲಾವಿದೆಯಾದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ತುಂಬ ಹತ್ತಿರವಾಯಿತು ಈ ಕ್ಯಾರೆಕ್ಟರು. ಅಂದರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನು ಯಾವಾಗಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದರೆ ಫಸ್ಟ್ ಮೂವಿ ಅಂತಲ್ಲ, ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ತ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಡೆಪ್ತಿಂದ ಕ್ಯಾರಿ ಮಾಡುತ್ತೆ ಈ ಥ್ರೂ ಔಟ್ ದ ಮೂವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಆ್ಯಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತಾ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದರಲ್ಲೇ ಒಂದು ಡೆಪ್ತ್ ಇದೆ ಆ ಸಮುದ್ಯತಾ ಅನ್ನೋ ಒಂದು ನೇಮಲ್ಲೇ. ಅಂದರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು, ಅದಕ್ಕೋಸ್ಕರ. ಮತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇದೆ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದಾನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟು ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿದೆ, ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು. ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೀನಿ ಅಂದರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತಾನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂಥ ಸಂದರ್ಭದಲ್ಲಿ ನನಗೇನು ಬೇಕು ಅಂತಂದರೆ ಅವರು ಆ ಐಡಿಯಾಗಳನ್ನು ಕ್ಲಿಯರಾಗಿ ಅವ್ರು ವರ್ಡ್ಸಲ್ಲಿ ಹೇಳಿದವಾಗ ಮಾತ್ರ ನನಗೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿ ಇತ್ಯಾದಿಗಳು ಆಗತ್ತೆ. ಅದು ಅವರ ಆ ಇಂಟೆಲಿಜೆನ್ಸನ್ನು ನಾನು ತುಂಬ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದರೆ ತುಂಬ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ, ಮೊದಲನೇ ಚಿತ್ರ ಆದಮೇಲೆ ಇಟ್ಸ್ ಆಬ್ವಿಯಸ್ ಮೊದಲನೇ ಪ್ರೆಸ್ ಮೀಟ್ ಅನ್ನಬಹುದು. ಹಾಗೆ ನಾವು ಕಂಪೋಸ್ ಮಾಡುವ ಸಂದರ್ಭದಲ್ಲಿ ಸುಮಾರು ಕಡೆ ಕಂಪೋಸ್ ಮಾಡಿದ್ವಿ. ನಮ್ಮ ಮನೇಲಿ ಕಂಪೋಸ್ ಆಗಿದೆ. ಒಂದು ಹಾಡುಗಳಂತೂ ಕಾರಲ್ಲೇ ಹೋಗ್ತಾ ಕಂಪೋಸ್ ಆಗಿದೆ. ನಂತರದಲ್ಲಿ ಇವರು ಲಿರಿಸಿಸ್ಟ್ ಕೌಂಡಿನ್ಯ ಶರ್ಮಾ ಅಂತ ಅವ್ರ ಮನೆಯಲ್ಲಿ ಸುಮಾರು ಹಾಡುಗಳು ಕಂಪೋಸ್ ಆಗಿದೆ. ಅದೊಂಥರ ಅವ್ರು ಹೇಳ್ತಾರೆ ಉಸಿರಾಡಕ್ಕೋಸ್ಕರ ಆಗಾಗ ಅವ್ರ ಮನೆಗೆ ಹೋಗ್ತಾ ಇರಬೇಕು ಅಂತ. ನಂದು 5 ಇದೆ. ಅದು ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಬಳಸಿರೋದು. ಅದು ಐಡಿಯಾ ಇದ್ದದ್ದು ಸುಮಾರು ಅಕ್ಷರಗಳ ಶಬ್ದಗಳ ಪದಗುಚ್ಛ ಇರಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಒಂದು ಎಟ್ ಎ ಟೈಮ್ ಒಂದೇ ಫ್ಲೋದಲ್ಲಿ ಹೋಗ್ಬೇಕು ಅಂತ. ಅದು ಚಾಲೆಂಜಿಂಗ್ ಆಗಿತ್ತು. ತನ್ನ ನನ್ನ ತನ್ನ ನನ್ನ ತಾನ ನಾನು ಕೊಟ್ಟ ಸಾಲು ತನ ನನ್ನ ತನ ನನ್ನ ಘಳಿಗಳಿಗೆ ಸಿಹಿಗುಳಿಗೆಯು ಚಂದ ಅಂತ ಬರೆದ್ರು. ನೆಕ್ಸ್ಟ್ ವೀಕ್ ಅದು ವಿಜುವಲಿ ತುಂಬಾ ಚೆನ್ನಾಗಿ ಇದೆ ಮಾಡ್ತೀರಾ ಅಂತ ಕೇಳಿದ್ರು ಹ್ಞೂ ಅಂತ ಅಂದ್ರೆ ಸಖತ್ತಾಗಿ ಬಂದಿದೆ. ನೀವು ನೋಡಿ, ಜಂಪ್ ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ. ಹೆಸರಿಲ್ಲ ಅನ್ಕೊಂತೀನಿ ಪಾತ್ರಕ್ಕೆ, ಹೆಸರೇ ಇಲ್ಲ ಪಾತ್ರಕ್ಕೆ. ಸೊ ಇದಿಷ್ಟು ಪಾತ್ರದ ಬಗ್ಗೆ. ಅದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲ.
ಎಂಟು ಸಲಿನ ಅದು ಅಂದರೆ ಗೊತ್ತಿಲ್ಲ ಎಷ್ಟು ಸಲ ತಲೆ ಬೋಳ್ಸ್ಕೊಂಡಿದ್ದೀನಿ ಅಂತ. ಅಂದರೆ ಕಂಟಿನ್ಯೂಸ್ ಶೂಟ್ ಇರಲಿಲ್ಲ ನಂದು. ಸಾಗರ ಹೋಗೋದು ಮತ್ತೆ ಬೆಂಗಳೂರು ಬರೋದು, ಮತ್ತೆ 5 ತಿಂಗಳು ಬಿಟ್ಟು ಫೋನ್ ಮಾಡೋದು ಸಡನ್ ಆಗಿ ಗಿರೀಶ್ ಶೂಟಿಂಗ್ ಇದೆ ಮಾಡಿದ್ದು ಅಂತ. ಸೊ ಅವಾಗ ಹೋಗೋದು ಮತ್ತೆ ಶೂಟಿಂಗ್ ಮಾಡೋದು ಬರೋದು, ಮತ್ತೆ ಇನ್ನೊಂದು 5 ತಿಂಗಳು ಬಿಟ್ಟು ಮತ್ತೆ ಫೋನ್ ಮಾಡಿದ್ದಾರೆ. ಸೊ ಈ ಥರ ಸುಮಾರು ಸಲ ಆಗಿದೆ. ಐ ಡೋಂಟ್ ನೋ ಕೌಂಟ್ ಎಷ್ಟು ಸಲ ಅಂತ.